KR ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪಹರಣ ಪ್ರಕರಣವೊಂದು ದಾಖಲಾಗಿದೆ. ಶಿವರಾಂಪೇಟೆಯ ವ್ಯಾಪಾರಸ್ಥ ಕಾಲುರಾಮ್ ಅವರ ಮಗ ಭಗವಾನ್ ರಾಮ್ನನ್ನು 4 ಜನ ಸೇರಿ ಅಪಹರಣ ಮಾಡಿದ್ದು, ದುಡ್ಡಿನ ಹಣದ ಬೇಡಿಕೆಯನ್ನು ಕೂಡ ಇಟ್ಟಿದ್ದರು ಅಂತೇಳಿ ಆರೋಪವನ್ನು ಮಾಡಲಾಗಿದೆ. ಆ 4 ಜನರನ್ನು ಈಗಾಗಲೇ ಪೊಲೀಸರು ಬಂಧಿಸಿ FIR ಕೂಡ ದಾಖಲು ಕೂಡ ಮಾಡಿದ್ರು. ಬಹಳ ಪ್ರಮುಖವಾಗಿ ಭಗವಾನ್ ರಾಮ್ ಏನು ಈ ಕನ್ನಾರಾಮ್ ಧನಾರಾಮ್ ಅವರ ಜೊತೆಗೂಡಿ ವ್ಯಾಪಾರ ವಹಿವಾಟನ್ನು ಕೂಡ ನಡೆಸ್ತಿದ್ದ. ಹೀಗಾಗಿ ಆ 4 ಜನ ಅಧಿಕವಾದಂಥ ಹಣವನ್ನು ಕೊಡಬೇಕು, 20 ಲಕ್ಷ ಹಣವನ್ನು ನೀಡು ಅಂತೇಳಿ ಧಮಕಿಯನ್ನು ಹಾಕಿದರು. ಧಮಕಿಯ ನಂತರ ಏನು 4 ಜನ ದೀಪು, ಗೀತಾ, ಧನಾರಾಮ್, ಕನ್ನಾರಾಮ್ ಎಂಬವರು ಈ ಹುಡುಗನನ್ನು ಅಂದರೆ ಭಗವಾನ್ ರಾಮ್ನನ್ನು ಮೈಸೂರಿನ ಹೊರವಲಯದಲ್ಲಿ ಕರೆದುಕೊಂಡೋಗಿ 1-2 ದಿನಗಳ ಕಾಲ ಬೆದರಿಸಿ ಅವನಿಗೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದರು. ಈ ಪ್ರಕರಣ ಈಗಾಗಲೇ ಏನು ಪೊಲೀಸ್ ಠಾಣೆಯ ಮೆಟ್ಟಲೇರಿದ್ದು ಈಗಾಗಲೇ ನ್ಯಾಯಾಲಯದಲ್ಲಿ ಕೂಡ ಇದೆ. ಆದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಆರೋಪಿಗಳೇನಿದ್ದಾರೆ ಅಥವಾ FIR ಆಗಿರುವಂಥವ್ರೇನಿದ್ದಾರೆ ಅವರು ಕಾಲುರಾಮ್ ಕುಟುಂಬಕ್ಕೆ ಸಾಕಷ್ಟು ರೀತಿಯಾದಂತಹ ಬೆದರಿಕೆಯನ್ನು ಆಗ್ತಾ ಇರತಕ್ಕಂಥದ್ದು. ಹೀಗಾಗಿ ಜೀವ ರಕ್ಷಣೆಯನ್ನು ಮಾಡಿ ಅಂತೇಳಿ ಕಾಲುರಾಮ್ ಕುಟುಂಬದವರು ಅಂಗಲಾಚುತ್ತಿದ್ದಾರೆ. ದೀಪು ಅಂತ ಅವರೆಲ್ಲ ಅವರು ನಮ್ಮ ಜೊತೆ ಪಾರ್ಟ್ನರಲ್ಲಿ ಇದ್ದರು, ವ್ಯಾಪಾರ ಮಾಡ್ತಾಯಿದ್ದೆ ನಾವು. ಅದು ನೈಟು ನಮ್ಮ ಮನೆಯಿಂದ ನಮ್ಮ ತಾಯಿಗೆ ಮತ್ತು ನಮ್ಮ ಮನೆಯವ್ರಿಗೆ ಹೇಳಿದೆ, ನಾನು ಸ್ವಲ್ಪ ಪೇಮೆಂಟ್ ಐತೆ ಕೊಟ್ಬಿಟ್ಟು ಬರ್ತೀನಿ ಅಂತ. ಅವ್ರು ಹೇಳಿದ್ರು ನೈಟ್ ಏನೋ ಬೆಳಗ್ಗೆ ಕೊಡಿ ಅಂತ. ಆದರೆ ನಾನು ಅರ್ಜೆಂಟ್ ಐತೆ, ಐಟಮ್ ತರಿಸ್ಬೇಕಂತ ಪೇಮೆಂಟ್ ಹೋಗ್ತಾ ಇದೆ. ಅವರು ದೀಪು ಅಂತ ಅವರೆಲ್ಲ ಅವರು ಬಂದ್ಬಿಟ್ಟು ನಮಗೆ ಜೋರಾಗಿ ಹಿಂಗೆ ಇಲ್ಲಿಂದ ಇಟ್ಕೊಂಡು ಎಳ್ದ್ಬಿಟ್ಟು ಕರ್ಕೊ ಹೋದರು. ಬಂಡಿಪಾಳ್ಯ ಸ್ವಲ್ಪ ಕೆಲಸ. ನನಗೆ ಇಲ್ಲಿ ಸ್ವಲ್ಪ ಕೆಲಸ ಇದೆ, ಆಮೇಲೆ ಮುಗಿಸ್ಕೋತೀನಿ ಅಂದೆ. ಇಲ್ಲ ಬಾವ ಅಂದ್ಬಿಟ್ಟು ಹೇಳ್ಕೊಂಡು ಸ್ಕೂಟ್ರ್ ಮೇಲೆ ಕರ್ಕೊ ಹೋದ್ರು. ಅಲ್ಲಿ ಬಂಡಿಪಾಳ್ಯ ಕರ್ಕೊ ಹೋದ ತಕ್ಷಣ ನನ್ನ ಮೊಬೈಲು, ನನ್ನ ದುಡ್ಡಿದ್ದಿದ್ದು ಬ್ಯಾಗು ಎಲ್ಲ ಕಿತ್ಕೊಂಡ್ರು ಅವರು. ಸರ್ 19,20,000 ಕ್ಯಾಶ್ ಇತ್ತು ಸರ್ ಒಳಗಡೆ. ಅದು ಪೂರ್ತಿ ಕಿತ್ಕೊಂಡ್ರು ಸರ್. ಆಮೇಲೆ ಅಲ್ಲಿ ನಮಗೆ ಅಲ್ಲಿ ಹೊಡೆದ್ರು ಅವರು ಎಲ್ಲ ಸೇರ್ಕೊಂಡು. ಧನಾರಾಮು, ಕಾನಾರಾಮು, ದೀಪು ಅವರೆಲ್ಲ ಹೊಡೆದ್ರು. ಅಲ್ಲಿಂದ ನಾ ಹೇಳ್ದೆ ಏನಕ್ಕೆ ಹೊಡಿತಾ ಇದ್ದೀರಾ? ಅವರಂದ್ರು ನಮ್ಮದು ವ್ಯವಹಾರದು ಏನೈತೆ ಅದು ಪೇಮೆಂಟ್ ಮಾಡಿ ಅಂತ. ನಾನಂದೆ ಪೇಮೆಂಟು ಅಂದರೆ ನಿಮ್ಮ ಹತ್ರನೇ ಐತೆ ಪೇಮೆಂಟು. ಹೌದೇ, ಯಾವ ಪೇಮೆಂಟು? ಆಮೇಲೆ ಅಲ್ಲಿಂದ ನಮಗೆ ಮಚ್ಚು ಬರಲ್ಲ, ಅದು ಎಳ್ನೀರು ಕಟ್ ಮಾಡ್ತೀವಲ್ಲ ಆ ಮಚ್ಚು ಇಲ್ಲಿ ಹಿಡಿದ್ರು. ಅಲ್ಲಿಂದ ಅವ್ರದ್ದು KC ಲೇಔಟ್ ಮನೆ ಐತೆ, ಅಲ್ಲಿ ಆಟೋಲಿ ಹಾಕ್ಬಿಟ್ಟು ಅವರು 4-5 ಜನ ಆಟೋಲಿ ಹಾಕ್ಬಿಟ್ಟು ನಮಗೆ KC ಲೇಔಟ್ ಮನೆ ಐತೆ ಅಲ್ಲಿ ಮೇಲ್ಗಡೆ ಕರ್ಕೋಗಿ ರೂಮಲ್ಲಿ ದಾರ ಕಟ್ಬಿಟ್ಟು ಹಾಕ್ಬಿಟ್ಟು ಇಟ್ಟಿದ್ರು. ಅಲ್ಲಿ ಹೋಗ್ಬಿಟ್ಟು ಧನಾರಾಮ್ ಅಂತ ಅವರೆಲ್ಲ ಅವರು ಕಾನಾರಾಮ್ಗೆ ಫೋನ್ ಮಾಡಿದ್ರು, ಭಗವಾನ್ ರಾಮ್ಗೆ ಇಟ್ಕೊಂಡಿದ್ದೀವಿ ಬನ್ನಿ ಅಂತ. ಆ ಕಾನಾರಾಮ್ಗೆ ಮೊದಲೇ ನನ್ನ ಕಂಡ್ರೆ ಉರಿ ಸರ್. ಏನಕ್ಕಂದರೆ ಕಸ್ಟಮರ್ ಎಲ್ಲ ನಮ್ಮ ಕೈಯಲ್ಲಿ ಅವ್ರಿಗೆ ಕಸ್ಟಮರ್ ಎಲ್ಲ ಕಿತ್ತಾಕಿದ್ದೀನಿ ಅಂತ ಅವ್ರಿಗೆ ಫುಲ್ ಉರಿ ಐತೆ. ಬಿಸ್ನೆಸ್ಗೋಸ್ಕರ ಅಂದರೆ ಅವ್ರಿಗೆ ಅಂದರೆ ಒಬ್ಬೊಬ್ರು ಯಾರಿಗಾರ ಹೊಟ್ಟೆ ಉರಿ ಇರ್ತದಲ್ಲ ಸರ್. ಇವಾಗ ಇಷ್ಟು ದುಡಿತವನೆ ಅಂದರೆ ಹೊಟ್ಟೆ ಉರಿ ಯಾರ್ಯಾರಿಗಾರ ಇದ್ದೇ ಇರ್ತದೆ. ಅದೇ ಉರಿಯಿಂದ ಅವ್ರು ಆ ಥರ ಮಾಡಿದ್ರು ಸರ್. ಅದು ಸ್ವಲ್ಪ ಅವರು ಮಾಡ್ತವ್ರೆ ಸರ್. ಅವರು ಗೀತಾ ಅಂತ ಅವರಲ್ಲ, ಅವರು ರೌಡಿಗಳನ್ನ ಮನೆ ಹತ್ರ ಕಳಿಸೋದು. ಆಮೇಲೆ ಫೋನಲ್ಲಿ ಹೇಳೋದು ನಮಗೆ ಆ ಪೊಲೀಸ್ ಅವರು ಎಲ್ಲ ನಮ್ಗೆ ಪರಿಚಯ ಐತೆ, ನಾವು ದುಡ್ಡು ಕೊಟ್ಬಿಟ್ಟು ಎಲ್ಲ ಸೆಟಲ್ಮೆಂಟ್ ಮಾಡಿದ್ದೀವಿ ಹಂಗೆಲ್ಲ ಹೇಳ್ಬಿಟ್ಟು ಸ್ವಲ್ಪ ಎದುರಿಸ್ತವ್ರೆ ಸರ್. ಮತ್ತು ನಮ್ಮ ಅಂಗಡಿ ತೆಗಿಯೋಕ್ಕೆಲ್ಲ ಕೊಡ್ತಾಯಿಲ್ಲ ಅವರು. ಅಷ್ಟೊಂದು ತೊಂದರೆ ಆಯ್ತೈತೆ. ಅದೇ ಏನು ಕೇಳ್ಕೊತೀರಿ ಸರ್ ಪೊಲೀಸರ ಹತ್ರ? ನಾವು ಅದೇ ಹೇಳ್ತೀವಿ, ನಮಗೆ ಸ್ವಲ್ಪ ಈ ಸಹಾಯ ಮಾಡಿ ಸರ್ ಅಷ್ಟೇ. ಪೊಲೀಸ್ ಅವ್ರಿಗೆ ಇದೇ ಕೆಲೋದು. ನಮ್ಮ ಮನೆಯಲ್ಲಿ ಏಜ್ ಆಗಿರೋ ತಂದೆ ತಾಯಿ ಅವರೇ, ಮತ್ತು ಚಿಕ್ಕ ಮಗು ಐತೆ. ನಮಗೆ ಏನಾರ ಆದರೆ ಅವರೇ ರೆಸ್ಪಾನ್ಸಿಬಲ್ಲು. ದೀಪು ಮತ್ತು ಗೀತಾ, ಧನಾರಾಮು, ಕಾನಾರಾಮು ಅವರೇ ರೆಸ್ಪಾನ್ಸಿಬಲ್ಲು. ನಮಗೆ ಪೊಲೀಸ್ ಅವ್ರಿಗೆ ಇದೊಂದೇ ಹೇಳ್ತಾ ಇರೋದು. ನಮಗೆ ಹೆಚ್ಚು ಕಡಿಮೆ ಸ್ವಲ್ಪ ಏಟು ಗೀಟು ಏನಾರು ಆದರೆ ಅದೆಲ್ಲರಿಗೂ ರೆಸ್ಪಾನ್ಸಿಬಲ್ ಅವರೇ ಸರ್. 3ನೇ ತಾರೀಕು ನೈಟು ನಮ್ಮ ಮಗನಿಗೆ ಕರ್ಕೊಂಡು ಹೋದರು ಮನೆಯಿಂದ. ಅವರು ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ನಮಗೆ ಫೋನ್ ಬಂತು, ನಿಮ್ಮ ಹುಡುಗ ಕಿಡ್ನಾಪ್ ಮಾಡಿದ್ದೀವಿ, ಅಲ್ಲಿಂದ ಅಮೌಂಟ್ ತೊಗೊಬನ್ನಿ, ಒಡವೆ ತೊಗೊಬನ್ನಿ, ಏನಾರು ತೊಗೊಬಂದರೆ ನೀವು ಹುಡುಗನ ಬಿಡ್ತೀವಿ. ನಮ್ಮದು ಸ್ವಲ್ಪ ಅದು ಕಾಸು ಕೇಳಿದ್ರು. ನಮ್ಮದು ಹೇಳ್ದೆ ಒಂದು ದಿವಸ ಟೈಮ್ ಕೊಡಿ, ನಾವೇನಿದೆ ಕೇಳ್ಬಿಟ್ಟು ಹೇಳ್ತೀವಿ. ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋಗುವಾಗ ನಾವು ಹೇಳ್ದೆ, ನಾವು ಬೆಳಗ್ಗೆ ಮಾತಾಡ್ತೀವಿ, ನೈಟ್ ಏನು ಕಲೆಕ್ಷನ್ ಆಗೋಲ್ಲ. ಆಮೇಲೆ ನಮ್ಮ ಹುಡುಗನಿಗೆ ಮಚ್ಚು ತೋರಿಸ್ದೆ, ದಾರ ತೋರಿಸ್ದೆ, ಹಗ್ಗ ತೋರಿಸ್ದೆ, ಎಲ್ಲ ದೊಡ್ಡದು ಹಗ್ಗ ಕಟ್ಟಾಕ್ಬಿಡ್ತೀವಿ, ಸಾಯಿಸ್ಬಿಡ್ತೀವಿ ಅಂತ ನಮ್ಗೆ ಧಮಕಿ ಕೊಟ್ಟರು. ನಾವು ತುಂಬ ಕಷ್ಟದಲ್ಲಿದ್ದೀವಿ, ನಮ್ಗೆ ವ್ಯಾಪಾರ ಮಾಡೋಕ್ಕೆ ಕೊಡ್ತಾ ಇಲ್ಲ, ನಾವು ಅಂಗಡಿ ತೆಗಿಯೋಕೆ ಕೊಡ್ತಾ ಇಲ್ಲ, ನಮ್ಗೆ ಏನಾರು ಸಹಾಯ ಮಾಡಿ, ಸಹಾಯ ಕೊಡಿ
ಈಗ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಸ್ವಲ್ಪ ಪ್ರಾಬ್ಲಮ್ ಐತೆ, ನಾವಿಲ್ಲಿ ಇರೋಕ್ಕೆ ಆಗ್ತಾ ಇಲ್ಲ, ತುಂಬ ಅದಿರ್ತೆ ಆಗ್ತೈತೆ. ಏನಾರು ನಮಗೆ ಸ್ವಲ್ಪ ಎಲ್ಲ ಜನ ಸೇರಿಸಿ ನಮಗೆ ಏನಾರು ಸ್ವಲ್ಪ ಸಹಾಯ ಮಾಡಿ, ರಕ್ಷಣೆ ಮಾಡಿ. ಅದು ಒಂದು ರೂಪರಾಮ್ನವ್ರ ಮಗ ದೀಪು ಅಂತ ಹೆಸರು ಐತೆ, ಅವರು ನಮ್ಮ ಮಗ ಇಬ್ಬರು ಸೇರಿ ವ್ಯವಹಾರ ಮಾಡ್ತಿತ್ತು. ನಾವು ಹೇಳ್ದೆ ಅವರು ಹೇಳಿಲ್ಲ, ಅವರು ಹೇಳಿಲ್ಲ ವ್ಯವಹಾರಲ್ಲಿ. ನಾವು ಸುಮಾರು ಟೈಮ್ ಹೇಳ್ದೆ ನೀವೇನು ವ್ಯವಹಾರ ಮಾಡ್ತಾಯಿದ್ದೆ ನಮಗೆ ಹೇಳಿದ್ರೆ ಅವರು ಹೇಳಿಲ್ಲ. ನಮಗೆ ನಾವಾದರೂ 3-4 ಸಾರಿ ಕೇಳಿದೆ ಏನೆಲ್ಲ ಲೆಕ್ಕ ಇದೆ ನಮಗೆ ತೋರಿಸಿ, ನಮಗೂ ಗೊತ್ತಾಯ್ತದೆ. ಬಟ್ ಅವರು ಲೆಕ್ಕ ತೋರಿಸಿಲ್ಲ. ನಾವು ಏನಿಲ್ಲ ನಾವು ನೋಡ್ತೀವಿ. ಅವರು ಐಟಮ್ ಬರೋರು ಅವರು ನಮ್ಗೆ ಏನು ಹೇಳಿಲ್ಲ, ಐಟಮ್ ಕೊಡ್ತಾ ಇದ್ದೀವಿ ಲೆಕ್ಕ ಹೇಳಿದ್ರೆ ಅವರು ನಮಗೇನು ಹೇಳಿಲ್ಲ. ನಮ್ಮ ಮಗನ ಜೊತೆ ಮಾತಾಡಿದ್ದೀವಿ ಅಂತ ಹೇಳಿದ್ರು. ನಾವು ಪಕ್ಕ ಇದ್ದೀವಿ, ನಮ್ಗೆ ಏನದ್ರ ಬಗ್ಗೆ ಮಾತೇ ಗೊತ್ತಾಗಿಲ್ಲ. ನಮಗೆ ಈಗ ಬಂದು ನಮಗೆ ಎದುರಿಸ್ತಾವ್ರೆ, ನಿಮ್ಮ ಮಗ ನೀವೇನಾರು ಮಾಡಿ ಅಂತ ಹೇಳ್ತಾರೆ. ನಾವು ಏನು ಮಾಡೋಕ್ಕಾಯ್ತದೆ? ಅದು ವ್ಯವಹಾರದಲ್ಲಿ ನಾವು ಇಲ್ಲ, ಅದ್ರ ವ್ಯವಹಾರದಲ್ಲಿ ನಾವು ಇಲ್ಲ. ಅದು ನಮಗೆ ಮಧ್ಯ ತಗೋತಾವ್ರೆ, ನಮ್ಮ ಫ್ಯಾಮಿಲಿಗೆ ತಗೋತಾವ್ರೆ. ನೀವು ಏನಾರು ಮಾಡಿಲ್ಲ, ನೀವು ಫುಲ್ ಫ್ಯಾಮಿಲಿಗೆ ಸಾಯಿಸ್ಬಿಡ್ತೀವಿ, ಹೆಂಗೆ ಮಾಡ್ತೀವಿ ಅಂತ ಸ್ವಲ್ಪ ಧಮಕಿ ಕೊಡ್ತಾವ್ರೆ. ಅಲ್ಲೋ ಒಂದು ಗೀತಾ ಅಂತ ಐತೆ, ಒಂದು ದೀಪು ಅಂತ ಐತೆ, ಆಮೇಲೆ ರೂಪರಾಮ್ದು ಐತೆ. ಅವ್ರ ಜೊತೆಲಿ ಧನಾರಾಮ್ ಇದ್ದರು, ಕಾನಾರಾಮ್ ಇದ್ದರು. ಅಲ್ಲೆಲ್ಲ ಸೇರಿಸಿ ನಮ್ಮ ಅಷ್ಟಲ್ಲಿ ಎಲ್ಲ ನಮಗೆ ಧಮಕಿ ಕೊಡ್ತಾವ್ರೆ ಸರ್. FR ಆಗಿದೆ, FR ತೊಗೋತಾ ಇರಲಿಲ್ಲ. ತುಂಬ ಕಷ್ಟಪಟ್ಟು FR ಕೊಟ್ಟೆ ನಾವು. ನೈಟ್ ಅವ್ರು ತೊಗೊಂಡಿಲ್ಲ. ಆಮೇಲೆ ಆನ್ಲೈನ್ ಮಾಡಿ FR ಮಾಡಿದಾಗ ಅವರು ಬೆಳಗ್ಗೆ ಟೈಮ್ ಮಾತಾಡ್ಬೋದು, ಪೊಲೀಸವ್ರು ಸ್ವಲ್ಪ ನಮಗೆ ಧಮಕಿ ಕೊಟ್ಬಿಟ್ಟು ಆಮೇಲೆ ತೊಗೊಂಡ್ರು. ಮಾಡ್ತಾವ್ರೆ ಕೇಸ್ ತೊಗೊಳ್ಳಿ ವಾಪಸ್ ಹಿಂಗೆ ಮಾಡ್ತಾವ್ರೆ. ಸ್ವಲ್ಪ ನಮಗೆ ಕೇಸ್ ತೊಗೊಳಕ್ಕೆ ಇಷ್ಟ ಇಲ್ಲ. ಫಸ್ಟು ನಮಗೆ ನ್ಯಾಯ ಬೇಕು.